ಇದು ಯಾವ ರೀತಿ ವರ್ಕಿಂಗ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇದು ವರ್ಲ್ಡ್ಗೆ ಫಸ್ಟ್ ಡ್ಯಾಮ್. ಇದು ಯಾವ ಉದ್ದೇಶಕ್ಕೆ ಅಂದರೆ ವಿಶ್ವೇಶ್ವರ ಇನ್ ಟೆಕ್ನಾಲಜಿ. ಇದು ಅವರು ಇಲ್ಲಿ ಆಟೋಮೆಟಿಕ್ ಸೈಫನ್ ಆಗಿ ಬರ್ತಿದ್ದಾರೆ. ಇದೇನೋ ಆಟೋಮೆಟಿಕ್ ಸೈಫನ್, ಇದೇನೋ ವರ್ಲ್ಡ್ಗೆ ಫಸ್ಟ್ ಆಟೋಮೆಟಿಕ್ ಸೈಫನ್ ಟೆಕ್ನಾಲಜಿ ಮಾಡಿರೋದು ಇಲ್ಲಿ. ಅಂದರೆ ಆಟೋಮೆಟಿಕ್ ಸೈಫನ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಳ್ಳೆಯ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಮಾರ್ಕೋನಹಳ್ಳಿ ಡ್ಯಾಮ್ ಹೇಗಿದೆ, ಅದರದ್ದು ಇತಿಹಾಸ ಏನು, ಅದು ಹೇಗೆ ವರ್ಕಿಂಗ್ ಮಾಡುತ್ತೆ ಅಂದ್ಬಿಟ್ಟು ಒಂದು ಒಳ್ಳೆ ಮಾಹಿತಿಯಲ್ಲಿ ಬಂದಿದ್ದೀನಿ. ಮತ್ತು ಅಲ್ಲಿ ಡ್ಯಾಮಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂದ್ಬಿಟ್ಟು ನನ್ನ ಮಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾನೆ ನೋಡಿ. ಸೊ ನಾವು ಮುಂಚೆನೇ ಒಂದು ಬಿಫೋರ್ 2 ಡೇಸ್ ಹಿಂದೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಲಿಡೇ ಸಿಗುತ್ತಲ್ಲ, ಎಕ್ಸಾಮ್ ಟೆನ್ಷನಲ್ಲಿ, ಪ್ರಿಪ್ರೇಟರಿ ಎಕ್ಸಾಮ್ ಬೇರೆ ನಡೀತಿತ್ತ ಮಕ್ಕಳಿಗೆ, ಅದರ ಟೆನ್ಷನಲ್ಲಿ ಇದ್ವಿ. ಆ ಟೆನ್ಷನ್ ಸ್ವಲ್ಪ ಫ್ರೀ ಆಗಲಿ, ರಿಲೀಫ್ ಆಗಲಿ, ಮಕ್ಕಳಿಗೂ ಕೂಡ ಫಾರ್ ಚೇಂಜ್ ಇರಲಿ ಅಂದ್ಬಿಟ್ಟು ಟ್ರಿಪ್ಪಿಗೆ ಹೊರಟ್ವಿ. ಒಂದು ವೇ ಹೋಗ್ತಾ ಇದ್ವಿ. ಹೇಗೆಲ್ಲ ಪ್ರಿಪ್ರೇಷನ್ ಇತ್ತು ನೋಡಿ. ಆ ಟ್ರಿಪ್ ಅಂತ ಅಂದಮೇಲೆ ನಮಗೆ ಫಸ್ಟ್ ಮೈಂಡಿಗೆ ಬರೋದು ಊಟ ಏನು ಮಾಡೋದು ಅಂದ್ಬಿಟ್ಟು, ಹೊರಗಡೆ ತಿನ್ನೋದು ಬೇಡ ಅಂದ್ಬಿಟ್ಟು ಮನೇಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಿರಿಯಾನಿ, ಬಟ್ ನನ್ನ ಫ್ರೆಂಡು ನಾನ್ ವೆಜ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾವು ಬೇರೆ, ಅವ್ರು ಬೇರೆ ಬೇಡ ಅಂದ್ಬಿಟ್ಟು ವೆಜ್ ಮಾಡ್ಕೊಂಡ್ವಿ. ಮತ್ತು ನನ್ನ ಮಗ ಬಂದುಬಿಟ್ಟು ಪ್ಲ್ಯಾನ್ ಕೊಟ್ಟಿದ್ದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಅವನಿಗೆ ಕೆಲಸ ಕೊಟ್ಟಿದ್ದೀನಿ, ಅದು ಕ್ಯಾರೆಟ್ ತೊರಿಲಿಕ್ಕೆ. ಆಯಿತು, ಇದಕ್ಕೆ ಬ್ರೆಡ್ಗೆ ಮಸಾಲೆ ಹಾಕ್ಲಿಕ್ಕೆ ಅದು ರೆಡಿ ಮಾಡಿಕೊಂಡೆ. ಟೊಮೊಟೊ ಗೊಜ್ಜು ರೆಡಿ ಆಗಿದೆ. ಅನ್ನ ರೈಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಬಾಕ್ಸಿಗೆ ಹಾಕ್ಕೊಂಡು ಆ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಬ್ರೆಡ್ಡು ಮತ್ತು ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ನಂದು ತುಪ್ಪ ಹಾಕ್ಬಿಟ್ಟು ಟೋಸ್ಟ್ ಮಾಡಿ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆ. ನನ್ನ ತಮ್ಮ ಬರಲಿ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ವಿ. ಡ್ರೈವ್ ಮಾಡೋಕ್ಕೆ ಡ್ರೈವರ್ ಬೇಕಲ್ಲ, ನನ್ನ ತಮ್ಮಂಗೋಸ್ಕರ ವೆಯ್ಟ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಕಾಯ್ತಾ ಟೈಮ್ ಪಾಸ್ ಮಾಡ್ತಾ ಇದ್ವಿ. 11 ಗಂಟೆ ಆಗಿತ್ತು ಮೋಸ್ಟ್ಲಿ ಅವಾಗ. ಆಯಿತು, ಅಲ್ಲಾದಮೇಲೆ ಹೊರಟ್ವಿ ನಾವು. ಸ್ವಲ್ಪ ಜಾಗ ಕಮ್ಮಿನೇ ಇತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಒಂದು ಗಾದೆ ಇದೆ ಅಲ್ಲ, ಮನಸ್ಸು ಚಿಕ್ಕದಾದರೂ ಇರಲಿಕ್ಕಾಗಲ್ಲ, ಮನೆ ಚಿಕ್ಕದಾದರೂ ಇರ್ಬೋದು ಅನ್ನೋ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಪಾರ್ಕ್ ಒಳಗಡೆ. ಇನ್ನು ಇದು ಮಳೆ ಸೀಸನಲ್ಲಿ ಬಂದರೆ ಫುಲ್ಲು ಗ್ರೀನರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಬಂದಿರೋದು ಸಮ್ಮರ್ ಟೈಮಲ್ಲಿ, ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹುಲ್ಲೆಲ್ಲ ಸ್ವಲ್ಪ ಒಣಗ್ದಂಗಾಗಿತ್ತು. ಬನ್ನಿ, ಮಾರ್ಕೋನಹಳ್ಳಿ ಡ್ಯಾಮ್ ಜಲಾಶಯ ಹೇಗಿದೆ ಅಂದ್ಬಿಟ್ಟು ನೋಡೋಣ. ನಾವು ಒಳಗಡೆ ಹೋಗ್ತಿದ್ದಂಗೆ ನಾವು ಏನೋ ನಮಗೆ ಒಂಥರ ಖುಷಿ ಆಯಿತು. ಖುಷಿ ಆಗ್ತಿದ್ದಂಗೆ ಕಣ್ಣ ಮುಚ್ಚೆ ಆಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಈ ಕಡೆ ತಿರುಗಿ ನೋಡಂಗಿಲ್ಲ. ಕೋ ಮರನೇ ಸೌಂಡ್ ಆಯ್ತು ಕಣಕ. ಬಂದಾಗ ಹೇಳಿದ್ದೀನಿ, ಇಲ್ಲಿ ಕ್ರಾಸ್ ಆಗ್ತೀನಿ ಆಯ್ತಾ. ಎಲ್ಲ ಇಲ್ಲೇನೋದು ಒಬ್ಬಟ್ಟು ಗೊತ್ತಾಗ್ತೀನಿ. ಏನಂತ ಗೊತ್ತಾ, ಬಂದಾಗ ಸ್ವಲ್ಪ ಟರ್ನ್ ಆಗಲ್ಲ. ಒಳಗಡೆ ಎಂಟ್ರಿ ಆಗ್ತದಂಗೆ ನಾವೇನು ನೋಡ್ಬೇಕಂತ ಅನಿಸ್ತಾನೆ ಇಲ್ಲ. ಜಸ್ಟ್ ನಾವು ಕಣ್ಣ ಮುಚ್ಚೆ ಆಟಾಡ್ತಾ ಇದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ವಿಡಿಯೋ ಹಲೋ ಎಷ್ಟವಣ ಇನ್ನೂ ಇದು ಈ ರೀತಿ ಕಣ್ಣ ಮುಚ್ಚೆ ಆಡಿದ್ದೆಲ್ಲ ನಮಗೆ ನಮ್ಮ ಹಳೆ ದಿನಗಳಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಿದ್ವಲ್ಲ, ನಮ್ಗೆ ಯಾವುದೋ ಟೆನ್ಷನ್ ಇಲ್ಲದೆ ಆ ರೀತಿ ನಂಗೆ ನೆನಪಾಗೋಯ್ತು. ನನ್ನ ತಮ್ಮ ನನ್ನ ಜೊತೆ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಆಟ ಆಡಿದ್ವಿ. ಈ ಜಾಗ ಬಂದು ಈ ಮಾರ್ಕೋನಹಳ್ಳಿ ಡ್ಯಾಮ್ ಜಲಾಶಯದಲ್ಲಿ ನೀರು ಜಾಸ್ತಿ ಆದಾಗ ಈ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಹೊರಗಡೆ ಕಳಿಸೋವಂಥ ಗೇಟ್ಗಳು. ಡ್ಯಾಮ್ ಮೇಲೆ ಹೋಗ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೆಟ್ಲು ಹತ್ತೋಷ್ಟರಲ್ಲೇ ಸಾಕಾಯಿತು ನಮಗೆ. ಬನ್ನಿ ಮೆತ್ತೆ ಮೇಲೆ ಹೇಗಿದೆ ನೋಡೋಣ. ಶಮಿ ವಿಡಿಯೋ ಈ ಕೈಲಿ ಇದನ್ನ ಇಟ್ಕೋ, ಆ ಕೈಲಿ ಅದನ್ನ ಇಟ್ಕೋ. ಎಲ್ಲ ಲಾಂಗ್ ಟೀಗೆ ಕೊಟ್ಬಿಟ್ಟು ನಾನು ತೆಗಿತೀನಿ ಈ ಕಡೆ. ಆನೆ ತೆಗಿಯಕ್ಕೆ ಇರೋದು ನಾನು ತೆಗಿಯಕ್ಕೆ ಇರೋದಲ್ಲಿ. ಆನೆ ಚೆನ್ನಾಗಿ ಮಾಡ್ತೀರಾ
ಹುಚ್ಚಿಂತಿರು ನೋಡಿ ಹೆಂಗಾಡ್ತವ್ರೆ. ದೊಡ್ಡ ಹುಚ್ಚಿಂತಿರು, ಇಬ್ರು ದೊಡ್ಡ ಹುಚ್ಚಿಂತಿರು. ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಇವಾಗ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ, ಒಬ್ಬರು ಗೈಡ್ ಇದ್ದಾರೆ ಇಲ್ಲಿ. ಮತ್ತು ತುಂಬ ಜನ ಇರೋದ್ರಿಂದ ಕೆಳಗಡೆ ಅಂಡರ್ಗ್ರೌಂಡಿಗೆ ಕರ್ಕೊಂಡು ಹೋಗ್ತಿದ್ರು. ಬಟ್ ಇವತ್ತು ತುಂಬ ಜನ ಇರೋದ್ರಿಂದ ಅಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಅದು ಮಿಸ್ ಆಯಿತು. ಸೊ ಇರೋ ಅಷ್ಟು ಕೇಳ್ಕೊಂಡು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ. ಇದು ಯಾವ ರೀತಿ ವರ್ಕಿಂಗ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇದು ವರ್ಲ್ಡ್ಗೆ ಫಸ್ಟ್ ಡ್ಯಾಮ್ ಇದು. ಯಾವ ಉದ್ದೇಶಕ್ಕೆ ಅಂದರೆ ವಿಶ್ವೇಶ್ವರ ಇನ್ ಟೆಕ್ನಾಲಜಿ ಇದು. ಅವರು ಇಲ್ಲಿ ಆಟೋಮೆಟಿಕ್ ಸೈಫನ್ ಅನ್ನು ಹೊರಸಿದ್ದಾರೆ. ಇದೇನ ಆಟೋಮೆಟಿಕ್ ಸೈಫನ್, ಇದೇನ ವರ್ಲ್ಡ್ಗೆ ಫಸ್ಟ್ ಆಟೋಮೆಟಿಕ್ ಸೈಫನ್ ಟೆಕ್ನಾಲಜಿ ಮಾಡಿರೋದು ಇಲ್ಲಿ. ಅಂದರೆ ಆಟೋಮೆಟಿಕ್ ಸೈಫನ್ ಅಂದರೆ ಇದಕ್ಕೆ ಕರೆಂಟು ಮೋಟ್ರು ಏನೇ ಬೇಕಾಗಿಲ್ಲ, ತಾನಾಗಿ ಓಪನ್ ತಾನಾಗಿ ಆಫ್ ಆಗುತ್ತೆ. ಯಾವ ರೀತಿ ಈಗ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಅಂದರೆ ನಾವು ಬಕೆಟಿಂದ ಪೈಪಲ್ಲಿ ನೀರು ಎಳ್ಕೊತೀವಲ್ಲ, ಬಾಯಿಲಿ ರೈತರು ಗದ್ದೆಗೆ ಏರ್ ಪೈಪಾಗಿ ನೀರು ಎಳಿತಾರಲ್ಲ, ಅದೇ ರೀತಿ ಹೇರಿಂದ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಈ ಥರದ ದೊಡ್ಡ ಹೆರಡಿದೆ ಇಲ್ಲಿ. ಆ ಕೊನೆ ಬಾಟ್ರ್ ವೈಟ್ ಎಂಡಿದೆಯಲ್ಲ ಮೂಲೆ, ಆ ಚಿಕ್ಕವು 4 ಇದೆ, ಒಟ್ಟು 6 ಇದೆ. ಇದಕ್ಕೂ ಡೇಂಜರ್ ಲೆವೆಲ್ಕ್ಕಿಂತ ಹೆಚ್ಚು ನೀವು ಬಂದರೆ 5 ಗೇಟ್ ಇದೆ. ಮ್ಯಾನ್ಯಲ್ ಗೇಟ್ ನಾನು ಓಪನ್ ಮಾಡ್ತೀನಿ. ಮ್ಯಾನ್ಯಲ್ಗಿಂತ ಮುಂಚೆ ಆಟೋಮೆಟಿಕ್ ಆಗಿ ಓಪನ್ ಆಗಿರುತ್ತೆ. ಯಾವ ಲೆವೆಲ್ ಬಂದಾಗ ಓಪನ್ ಆಗುತ್ತೆ ಅಂದರೆ ಡ್ಯಾಮಿಂಗ್ ಕೆಪಾಸಿಟಿ ಇರೋದು ಟೋಟಲ್ 91 ಅಡಿ. ಈಗ ವಾಟರ್ ಲೆವೆಲ್ ಇರೋದು 83 ಅಡಿ ನೀರಿದೆ. ಇದು 88 ಬಂದ ತಕ್ಷಣ ಸುತ್ತ ಪೈಪ್ಗಳು ಕಾಣ್ತಿದ್ದಲ್ಲ ರೌಂಡಿಗೆ ಬ್ಲಾಕ್ ಕಲರ್, ಆ ಪೈಪಿಗೆ ನೀರು ಟಚ್ ಆದ ತಕ್ಷಣ ಇಲ್ಲೊಂದು ಸೆಂಟ್ರ್ ಹೋಲ್ ಇದೆ, ಮೇಲೆ ಏರ್ ಬ್ಲಾಕ್ ಮಾಡ್ತೀನಿ, ಏರ್ ಔಟ್ ಹೋಗ್ದಂಗೆ. ಇರೋಡ ಖಾಲಿ ಬಾವಿ ಇದೆ, 90 ಅಡಿ ಬಾವಿಗೆ ಏರ್ ಪ್ರೆಷರ್ ತುಂಬ್ಕೊಳಕ್ಕೆ ಏರ್ ಪ್ರೆಷರ್ ಪೈಪಿಗೆ ಬರುತ್ತೆ. ಅವಾಗ ಅರ್ಧ ಗಂಟೆಗೆ 1 ಕಿಲೋಮೀಟ್ರಿಂದ 4 ಅಡಿ ನೀರು ಎಳ್ಕೊಳ್ಳುತ್ತೆ, ಬ್ಯಾಕ್ ವಾಟರ್ ಬರೋ ನೀರನ್ನ. ಅವಾಗ ಪೈಪಲ್ಲಿ ಎಳ್ಕೊಂಡು ಬಾವಿ ಬಿಡುತ್ತೆ. ಬಾವಿ ಫ್ಯಾನ್ ಇದೆ, ಗ್ರೈಂಡರ್ ಮಿಕ್ಸಿ, ಅದು ರೊಟೇಟ್ ಮಾಡಿ ಆಚೆ ಕಳಿಸುತ್ತೆ. ಅವು ನೀರಿನ ಸೌಂಡ್ 8 ಕಿಲೋಮೀಟರ್ ಸೌಂಡ್ ಕಳಿಸುತ್ತೆ ನೀರು ಬೇಕಾದ್ರೆ. ಮುಂದೆ ಅದೇ ಟೈಮಲ್ಲಿ ಇದ್ರೊಳಗಡೆ ನಾವು ಯಾರು ಇಳಿಯೋಕ್ಕೆ ಆಗಲ್ಲ, ಚಿತ್ರಾನ್ನ ಪುಳಿಯೋಗರೆ ಆಗ್ಬಿಡ್ತೀವಿ. ನಮ್ಮನ್ಯಾರು ಬಾಚೆ ಕಳಿಸ್ಬೋದು, ಅಷ್ಟು ಪ್ರೆಷರ್ ಎಳಿತಾ ಇರ್ತದೆ. ಬೇಕಾದ್ರೆ ಅರ್ಜೆಂಟ್ ಇರೋರು ಇಳ್ಕೊಬೋದು, ಮೇಲೆ ಹೋಗ್ಬೋದು. ಇದೆಲ್ಲ ಕೋಳಿ ಮೊಟ್ಟೆ, ಜೇನುತುಪ್ಪ, ಬಿಲ್ಪತ್ರೆಕಾಯಿ, ಹರಳೆಕಾಯಿ, ಕೊಬ್ನಾಲು, ಬೆಲ್ಲ, ಸುಣ್ಣ, ಗಾಜು ಮರಳು ಹಾಕಿ ಕಟ್ಟಿರೋದು ಡ್ಯಾಮ. 1938 ಸ್ಟಾರ್ಟ್ ಮಾಡಿ 1940 ಕಂಪ್ಲೀಟ್ 2 ವರ್ಷದ ಡ್ಯಾಮ್ ಕಟ್ಟಿದ್ದಾರೆ. ಅವಾಗ 29,07,000 ರೂಪಾಯಿ ಡ್ಯಾಮ್ ಕಟ್ಟಿದ್ದಾರೆ. ನಾಲ್ಮಡಿ ಕೃಷ್ಣರಾಜನ ಒಡೆಯರ್ ಕಟ್ಟಿಸಿರೋದು ಡ್ಯಾಮ್. 29,07,000. ಇದೆಲ್ಲ ಎಕ್ಸೆಸ್ ವಾಟರ್ ಶಿವನಸಂಬರ, ಗಗನಚುಕ್ಕಿ, ಬೆರಚುಕ್ಕಿ, ಮೇಕೆದಾಟು ತಮಿಳ್ನಾಡಿಗೆ ಹೋಗುತ್ತೆ. ಇದು ಸ್ಟೋರೇಜ್ ಕೆಪಾಸಿಟಿ 3,300 ಎಕರೆ ಸ್ಟೋರೇಜ್ ಆಗುತ್ತೆ. ಕುಡಿಯೋ ನೀರಿಗೆ 137 ಕುಡಿಯೋ ನೀರು ಕೊಡ್ತೀವಿ. ಇದು ಶಿಂಷಾ ನದಿ ಹುಟ್ಟೋದು ನಾಮಚಿಲುಮೆ, ದೇವರಾಯಂದ್ರಿಗೆ ತುಮಕೂರು. ಅಲ್ಲಿ ಹುಟ್ಟಿ 647 ಕೆರೆ ಬರುತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ ಮುಳುಗಡೆ ಆಗ್ಬಾರ್ದಂತ ಆಟೋಮೆಟಿಕ್ ಸೈಫನ್ ಮಡಗಿರೋದು. ಸಡನ್ನಾಗಿ ಗೇಟ್ ಓಪನ್ ಮಾಡೋ ಕರೆಂಟ್ ಬೇಕಾಗುತ್ತೆ, ಕರೆಂಟ್ ಇಲ್ಲದ ಆಟೋಮೆಟಿಕ್ ಹೋಗ್ತಾ ಇರ್ತದೆ. ಆ ಪೈಪಿಂದ ನೀರು ಡೌನ್ ಆದ್ರೆ ಏರ್ ಪ್ರೆಷರ್ ಹೋಗುತ್ತೆ, ನೀರು ಎಳೆಯಲ್ಲ. ಬಂದು ಮೇಲಿಂದ ಆಳ ಇದೆ, ತೋರಿಸಿ ಕಾಣುತ್ತೆ. ಕರ್ಕೊಂಡು ಹೋಗ್ತಾರೆ ಕಡೆ ಈಗ. ಇದೊಳಗೆಲ್ಲ ಫಿಲಮ್ ಎಲ್ಲ ತೆಗ್ದಲ್ಲ, ಇಂದ್ರಧನುಷ್ ಅಂತ ಶಿವರಾಜ್ ಕುಮಾರ್ ಮೂವಿ. ಹೌದೌದು, ಒಂದಾಗೋಣ ಬಾ, ರವಿಚಂದ್ರನ್. ಇಲ್ಲಿ ನೋಡ್ತೇನೆ ಆಳ ನೋಡ್ಬೇಕು ಸರ್. ನೀವು ಹತ್ತು ಪೈಪ್ ಇದೆಯಲ್ಲ, ಆ ಪೈಪ್ ತೆಗೆದು ಬಾವಿ ಬಿಡುತ್ತೆ. ಇವಾಲ್ ಇದೆಯಲ್ಲ, ಏರ್ ಬ್ಲಾಕ್ ಮಾಡ್ತೀನಿ, ಏರ್ ಔಟ್ ಹೋಗಡೆ ಬಾವಿಗೆ ಏರ್ ಪ್ರೆಷರ್ ತುಂಬಿಡುತ್ತೆ. ಪೈಪಿಗೆ ಹೋಗುತ್ತೆ, ಏರ್ ಪೈಪಲ್ಲಿ ನೋಡಿ ಕೈ ಹಾಕಿ ಗಾಡಿ ಬರ್ತಾವ ನೋಡಿ. ಏರ್ ಎಡೆ ದೇವಸ್ಥಾನ ಕಾಣುತ್ತೆ ನೋಡಿ, ಸಿದ್ಧಲಿಂಗೇಶ್ವರಂದು. ನೋಡಲ್ಲ ನಿಮ್ಮಿಂದ ಮೇಲೆ ಶಿವರಾಜ್ ಕುಮಾರ್ ನೀರು ಬಿಟ್ಟು ಕೊನೆ ಡೆಡ್ ಬಾಡಿ ತೋರಿಸ್ತಾರೆ. ಒಂದಾಗೋಣ ಬಾ, ರವಿಚಂದ್ರ ಶಿಲ್ಪ ಶೆಟ್ಟಿ ಡ್ಯಾಮ್ ಹೊಡೆದೋಗುತ್ತೆ, ಮತ್ತೆ ಡ್ಯಾಮ್ ಕಟ್ತಾರಲ್ಲ ಕೊನೆ ಬಾರ್ಡ್ರ ತೆಗ್ದಾರೆ. ನೆಕ್ಸ್ಟ್ ಹೊಡೋಗೋಣ ಬಾ ಅಂತ ತೆಗಿತಾರಂತೆ. ಇಲ್ಲಿಗೂ ಮನೆ ನೋಡಿದ ಜಾಗ ಬಿಡಿ. ಅಲ್ಲ ಯಡಿಯೂರು ದೇವಸ್ಥಾನ ಕಾಣ್ತದೆ ಅಂದ್ರಲ್ಲ, ನಾನು ಅದ್ರೊಳಗಡೆ ಏನಂತ ಅಲ್ಲ ಅನ್ಕೋಬೇಕು ವಾಸು ಆ ರೇಂಜ್. ವಾವ್, ಇಲ್ಲಿ 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 ಇಳಿತೀವ ಈಗ. ಹಾ, ಇಲ್ಲಿ ನೀರ ಹತ್ರ ಇಳಿತೀವಿ. ನೋಡಿ ಇಲ್ಲಿ ಚಿತ್ರ ಎಷ್ಟು ಆಳ ಕಾಣುತ್ತೆ ಇಲ್ಲಿಂದ. ಅಲ್ಲ, ನಾವು ಜಸ್ಟ್ ಸಿಂಪಲ್ ಅನ್ಕೋತೀವಿ ಅಲ್ಲಿಂದ ಹೋಗ್ಬೇಕಾರೆ. ಅಯ್ಯೋ ಡ್ಯಾಮ್ ನೋಡಿದ್ದೀವಿ ಬರೋ ಅಂತ. ಏನೆಲ್ಲ ಇದೆ. ಅವ್ನು ಹಂಗೆ ಅಲ್ಲಿಗೆ ಹೆಂಗೆ ಹೋದ ಅವನು? ಓ, ಅಲ್ಲಿಂದ ಗೇಟ್
ಕರ್ಕಮ್ಮ ಬಸ್ಸು ಹಂಗೆ ಅವನ್ನ ಇದು ಗೇಟ್ ಓಪನ್ ಮಾಡ್ತಾರಲ್ಲ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂಡೆಗಳೆಲ್ಲ ಇದೆ. ಈ ಸ್ವಲ್ಪ ನೀರು ನಿಂತಿದೆ, ಆ ನೀರಲ್ಲೇನೆ ಮೀನುಗಳನ್ನ ಹಿಡಿತಾ ಇದ್ರು. ಹಾಗೆ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಬನ್ನಿ ಬನ್ನಿ ಹಾಗೆ. ಅಮ್ಮಗೆ ಇಲ್ಲಿ ಅಲ್ಲಿಗೆ ಹೋಗ್ಬೇಡ, ಈ ಕಡೆ ಬಾ, ಇಲ್ಲಿ ಬಾ. ಓ ಮೈ ಗಾಡ್. ಇವಾಗ ಕರ್ಕೊಂಬರೋದಲ್ವ ನಶುಮಿ? ಹಾಂ, ಟ್ರೆಕ್ಕಿಂಗ್. ಮತ್ತು ಇದೆಲ್ಲ ನೋಡಿ ಆದಮೇಲೆ ಇಂಥ ಪ್ಲೇಸಸಲ್ಲಿ ಫೋಟೋಸ್ ತೊಗೊಂಡಿಲ್ಲ ಅಂದರೆ ಸರಿ ಹೋಗುತ್ತಾ? ಸೊ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಅಂತೂ. ಅಮ್ಮಗೆ ಮತ್ತು ಇಲ್ಲಿ ಮುಂಚೆ ಜೋಕಾಲಿ ಇತ್ತು, ಜೋಕಾಲಿ ಅಂತೂ ಇಲ್ಲ ಇವಾಗ. ಸೊ ಹಾಗಾಗಿ ಎಷ್ಟೊತ್ತು ಜಾಸ್ತಿ ಯಾರು ಹೋಲ್ಡ್ ಮಾಡ್ತಾರೆ ಕಮ್ಮಿನ ಅಂದ್ಬಿಟ್ಟು ಸುಮ್ಮನೆ ತಮಾಷೆಯಾಗಿ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಸುತ್ತಾಡಿ ಎಂಜಾಯ್ ಮಾಡಿ ಆದಮೇಲೆ ಹೊಟ್ಟೆ ಹಸುವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಮಾಡ್ಕೊಂಡ್ಬಂದಿರೋ ತಿಂಡಿನ ತಿನ್ನೋಣ ಅಂದ್ಬಿಟ್ಟು ನಾವು ಪಾರ್ಕ್ ಒಳಗಡೆ ಮತ್ತೆ ಹೋಗಲಿಲ್ಲ. ತುಂಬ ಜನ ಇದ್ದರು ಪಾರ್ಕಲ್ಲಿ ಅಂದ್ಬಿಟ್ಟು ರೋಡ್ ಸೈಡಲ್ಲಿ ಸ್ವಲ್ಪ ನೆರಳೆಲ್ಲಿದೆ ಅಂತ ನೋಡಿಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಬನ್ನಿ ಹಾಗೆ ನೀವು ಊಟ ಮಾಡೋಣ. ಊಟ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಹೋಗೋಣ, ಮತ್ತು ಡ್ಯಾಮ್ಗೆ ಇನ್ನೂ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಇದ್ವಿ. ಬಟ್ ನನ್ನ ತಮ್ಮನೇನೋ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಬೇಗ ಹೊರಟ್ವಿ. ಮತ್ತು ಇದು ಮೆಮೊರೀಸ್ ಅಂತೂ ಸೂಪರ್, ಯಾವತ್ತೂ ಮರೀಲಿಕ್ಕಾಗಲ್ಲ. ಸೊ ಈ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಏಕೆಂದರೆ ನಾವು ಡೈಲಿ ರೊಟೀನಲ್ಲಿ ಅದೇ ಕೆಲಸ, ಅದೇ ವರ್ಕು, ಅದೇ ಅಡುಗೆ ಮಾಡೋದು, ಅದೇ ಇರುತ್ತೆ ಕೆಲಸಗಳು. ಫಾರ್ ಚೇಂಜ್ ಒನ್ ಡೇ ಈ ಥರ ಔಟಿಂಗ್ ಹೊರಗಡೆ ಹೋಗಿ ಬರೋದ್ರಿಂದ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.